ಸಾರನಹೊಳೆಯ ಶ್ರೀ ಹಳೆಕೋಟೆ ಹನುಮಂತ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಧನುರ್ಮಾಸ ಆಚರಣೆಯನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇಂದು 27ನೇ ದಿನದ ಆಚರಣೆ ನಡೀತಾ ಇತ್ತು. ನಾನು ಸುಮಾರು ದಿನದಿಂದ ಈ ಪೂಜೆಯಲ್ಲಿ ಭಾಗಿಯಾಗಬೇಕು ಅಂದ್ಕೊಂಡಿದ್ದೆ. ಇವತ್ತು ಕಾಲ ಕೂಡಿ ಬಂತು. ಬೆಳಿಗ್ಗೆ 4 ಗಂಟೆಗೆ ಎದ್ದು ರೆಡಿಯಾಗಿ 4:30 ಹೊತ್ತಿಗೆ ದೇವಸ್ಥಾನವನ್ನು ತಲುಪಿದೆ. ಅದಾಗಲೇ ದೇವಸ್ಥಾನದಲ್ಲಿ ಭಕ್ತರು ಮಾಗಿಯ ಚಳಿಯನ್ನು ಮರೆತು ಭಕ್ತಿ ಭಾವ ತುಂಬಿದ ಕಣ್ಣುಗಳಿಂದ ದೇವಸ್ಥಾನದ ತುಂಬಿ ಹೋಗಿದ್ರು. ಭಜನಾ ತಂಡಗಳ ಶ್ರೋಶ್ರಾವ್ಯ ಕಂಠದ ಭಜನೆ ಭಕ್ತಿಗೆ ಮತ್ತಷ್ಟು ಪುಷ್ಟಿ ನೀಡಿತ್ತು. ಅರ್ಚಕರು ಧಾರ್ಮಿಕ ವಿಧಿವಿಧಾನಗಳನ್ನು ಮುಗಿಸಿ ಮಂಗಳಾರತಿ ನೆರವೇರಿಸಲು ಗರ್ಭಗುಡಿಯ ಪರದೆಯನ್ನು ಸರಿಸಿದರು. ಸರ್ವಾಲಂಕೃತಗೊಂಡ ದೀಪದ ಬೆಳಕಿನಲ್ಲಿ ಕಂಗೊಳಿಸ್ತಾ ಇದ್ದ ಶ್ರೀ ಹಳೆಕೋಟೆ ಹನುಮಂತ ದೇವರನ್ನು ನೋಡಲು 2 ಕಣ್ಣುಗಳು ಸಾಲದಾಗಿತ್ತು. ಮಂಗಳಾರತಿ, ಭಕ್ತರ ರಾಮನಾಮ ಜಪ ಇಡೀ ವಾತಾವರಣವನ್ನೇ ಭಕ್ತಿ ಭಾವದಿಂದ ತೊಯ್ದು ಹೋಗುವಂತೆ ಮಾಡಿತ್ತು. ಪೂಜೆ ಮುಗಿದ ನಂತರ ಬಂದ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದದ ವಿತರಣೆ ಮಾಡಲಾಯಿತು. ನಿಜಕ್ಕೂ ಇದೊಂದು ವಿಶೇಷ ಕಾರ್ಯಕ್ರಮವೇ ಸರಿ. ಇಲ್ಲಿವರೆಗೂ ಯಾರೆಲ್ಲ ಸಾರನಹೊಳೆಯ ಧನುರ್ಮಾಸ ಪೂಜೆಯಲ್ಲಿ ಭಾಗವಹಿಸುವುದಕ್ಕೆ ಸಾಧ್ಯ ಆಗಲಿಲ್ಲ, ದಯವಿಟ್ಟು ಆದಷ್ಟು ಬೇಗ ಬಂದು ಧನುರ್ಮಾಸ ಪೂಜೆಯಲ್ಲಿ ಪಾಲ್ಗೊಳ್ಳಿ.